ಹಲೋ ಗೈಸ್, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಶ್ರೀನಿವಾಸ ರಾಮಾನುಜನ್ರ ಕುರಿತು 10 ಸಣ್ಣ ಪುಟ್ಟ ಮಾಹಿತಿ ತಿಳಿದೋಣ. ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಹೆಚ್ಚಲು ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಬೇಕು, ಯಾವ ರೀತಿಯ ಭಾಷಣ ಬೇಕು ಅಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಶ್ರೀನಿವಾಸ ರಾಮಾನುಜನ್ ಮಹಾನ್ ಭಾರತೀಯ ಗಣಿತಜ್ಞ. ಓಕೆ, ಶ್ರೀನಿವಾಸ ರಾಮಾನುಜನ್ ಮಹಾನ್ ಭಾರತೀಯ ಗಣಿತಜ್ಞ. ಎರಡನೇ ಪಾಯಿಂಟ್, ಅವರು 22 ಡಿಸೆಂಬರ್ 1887ರಂದು ಜನಿಸಿದರು. ಓಕೆ, ಮತ್ತೊಮ್ಮೆ ನೋಡಿ, ಅವರು 22 ಡಿಸೆಂಬರ್ 1887ರಂದು ಜನಿಸಿದರು. ಮೂರನೇ ಪಾಯಿಂಟ್, ಅವರ ಜನ್ಮಸ್ಥಳ ತಮಿಳುನಾಡಿನ ಈರೋಡ್. ಓಕೆ, ತಮಿಳುನಾಡಿನ ಈರೋಡ್. ನಂತರ ನಾಲ್ಕನೇ ಪಾಯಿಂಟ್, ಬಾಲ್ಯದಿಂದಲೇ ಅವರಿಗೆ ಗಣಿತದಲ್ಲಿ ಅಪಾರ ಆಸಕ್ತಿ ಇತ್ತು. ಬಾಲ್ಯದಿಂದಲೇ ಅವರಿಗೆ ಗಣಿತದಲ್ಲಿ ಅಪಾರ ಆಸಕ್ತಿ ಇತ್ತು. ಓಕೆ, ಅದಾದ ನಂತರ ಐದನೇ ಪಾಯಿಂಟ್, ಶಾಲೆಯಲ್ಲೇ ಕಠಿಣ ಗಣಿತ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುತ್ತಿದ್ದರು. ಓಕೆ, ಮತ್ತೆ ನೋಡಿ, ಶಾಲೆಯಲ್ಲಿ ಕಠಿಣ ಗಣಿತ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುತ್ತಿದ್ದರು. ಓಕೆ, ಬಿಡಿಸುತ್ತಿದ್ದರು. ನಂತರ ಆರನೇ ಪಾಯಿಂಟ್, ಅವರು ಅನೇಕ ಹೊಸ ಗಣಿತ ಸೂತ್ರಗಳನ್ನು ಕಂಡುಹಿಡಿದರು. ಓಕೆನಾ, ಅವರು ಅನೇಕ ಹೊಸ ಗಣಿತ ಸೂತ್ರಗಳನ್ನು ಕಂಡುಹಿಡಿದರು. ಏಳನೇ ಪಾಯಿಂಟ್, ರಾಮಾನುಜನ್ ರವರು ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದರು. ಮತ್ತು ನೋಡಿ, ರಾಮಾನುಜನ್ ರವರು ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದರು. ಓಕೆನಾ, ಅದಾದ ನಂತರ ಎಂಟನೇ ಪಾಯಿಂಟ್, ಪ್ರೊಫೆಸರ್ ಜಿ.ಎಚ್. ಹಾರ್ಡಿ ಅವರು
ರಾಮಾನುಜರನ್ನು ಬೆಂಬಲಿಸಿದರು. ಓಕೆ, ಮತ್ತೊಮ್ಮೆ ನೋಡಿ. ಪ್ರೊಫೆಸರ್ GH ಹಾರ್ಡಿ ಅವರನ್ನು ರಾಮಾನುಜನ್ರನ್ನು ಬೆಂಬಲಿಸಿದರು. 9ನೇ ಪಾಯಿಂಟ್. ಭಾರತದಲ್ಲಿ ಡಿಸೆಂಬರ್ 22 ಅಥವಾ ಡಿಸೆಂಬರ್ 22 ಅಂತಾನು ಬರೀಬಹುದು. ಓಕೆ, 22 ರಾಷ್ಟ್ರೀಯ ಗಣಿತ ದಿನವಾಗಿ ಆಚರಿಸಲಾಗುತ್ತದೆ. ಓಕೆನಾ? ನಂತರ 10ನೇ ಪಾಯಿಂಟ್. ರಾಮಾನುಜರು 26 ಏಪ್ರಿಲ್ 1920 ನಿಧನರಾದರು. ಓಕೆನಾ? ರೈಟ್. ಓಕೆ, ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ಒಂದು ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.